ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಲೆವೆಲ್ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಇವರಿಗಿರುವಷ್ಟು ಅಭಿಮಾನಿಗಳು ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ. ಇವರು ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ. ಹಾಗೂ ಇವರನ್ನು ಒಮ್ಮೆ ನೋಡಿದರೆ ಸಾಕು ಅಂತ ಅಭಿಮಾನಿಗಳು ಕಾದು ಕೂತಿರ್ತಾರೆ. ಈ ತರಹದ ಫ್ಯಾನ್ ಕ್ರೇಜನ್ನು ನೀವು ಎಲ್ಲೂ ಕೂಡ ನೋಡಲು ಚಾನ್ಸೇ ಇಲ್ಲ. ಈ ರೀತಿಯ ಹೀರೋ ಇನ್ನೊಬ್ಬ ಹುಟ್ಟಲ್ಲ ಅಂತಲೇ ಹೇಳ್ಬೋದು. ಡಿ ಬಾಸ್ ಅವರ ಗತ್ತು ಅಂದ್ರೇ ಆ ರೀತಿ ಇರುತ್ತೆ. ಅವರು ತಮಗೆ ಇಷ್ಟ ಬಂದಿದ್ದನ್ನು ಮಾಡ್ತಾರೆ. ಅವರ ಬೆನ್ನ ಹಿಂದೆ ಅವರ ಅಭಿಮಾನಿಗಳ ಬೆಂಬಲ ಇರುತ್ತೆ. ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡುತ್ತೆ. ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು. ಇಂದಿಗೂ ಕೂಡ ಪ್ರೊಡ್ಯೂಸರ್ಗಳು ಇವರ ಕಾಲ್ ಶೀಟ್ ಪಡೆಯಲು ಕೋಟಿ ಕೋಟಿ ಆಫರನ್ನು ನೀಡ್ತಾರೆ. ಆ ರೇಂಜಿಗೆ ಡಿ ಬಾಸ್ ಅವರು ಬೆಳೆದು ನಿಂತಿದ್ದಾರೆ. ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ಮಾತನಾಡಿದ ರಜನಿಕಾಂತ್ ಅವರು ತಮ್ಮ ಜೈಲರ್ ಸಿನಿಮಾದ ಬಗ್ಗೆ ಮಾತಾಡ್ತಾರೆ. ಹಾಗೂ ಜೈಲರ್ ಸಿನಿಮಾದಲ್ಲಿ ದರ್ಶನ್ ಏನಾದರೂ ಇದ್ದಿದ್ರೆ ಬಾಕ್ಸ್ ಆಫೀಸ್ ಕಿತ್ಕೊಂಡು ಹೋಗ್ತಿತ್ತು ಎಂಬ ಮಾತನ್ನು ಹೇಳಿದರು. ಅಂತಹ ಖ್ಯಾತ ನಟ ರಜನಿಕಾಂತ್ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.